ಶಿರಾ ತಾಲೂಕಿನ ಮದಕನಹಳ್ಳಿ ಗೊಲ್ಲರಹಟ್ಟಿ ಬಾಣಗೆರೆ ಈರಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವವನ್ನ ವನಕಲ್ಲು ಮಠದ ಡಾಕ್ಟರ್ ಬಸವರಾಮಾನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಹೂವಿನ ಅಲಂಕಾರದಿಂದ ಕಂಗೊಳಿಸಿದ ದೇವಸ್ಥಾನದಲ್ಲಿ ಭಕ್ತರ ದಂಡೆ ನೆರೆದಿತ್ತು. ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳಿಂದ ನೃತ್ಯ ವೈಭವ ಹಾಗೂ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದ್ದ ದೇವಸ್ಥಾನದ ಮುಂದೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ರು. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ SR ಗೌಡ, ಶಿರಾ ತಾಲೂಕು JDS ಅಧ್ಯಕ್ಷ ಸತ್ಯಪ್ರಕಾಶ್, ಗುತ್ತಿಗೆದಾರ ದೊಡ್ಡಿರಪ್ಪ, MC ಈರಣ್ಣ, ವೀರಮಾರಪ್ಪ, ಗೌಡಗೆರೆ ಬಡಿರಪ್ಪ, ಈರಣ್ಣ, ಪೂಜಾರ್ ಈರಪ್ಪ, ಬಾಳೆಗೌಡ ವಂಶಸ್ಥರು ಸೇರಿದಂತೆ ಸಾವಿರಾರು ಭಕ್ತರು ದೇವರ ಈ ಸತ್ಕಾರ್ಯದಲ್ಲಿ ಭಾಗವಹಿಸಿದರು. ಶರಣಾರ್ಥಿ. ಬಾಣಗೆರೆ ಈರಪ್ಪ ಸ್ವಾಮಿಯ ವಿಶೇಷವಾದ ದೀಪಾವಳಿಯ ರಥೋತ್ಸವದ ಕಾರ್ಯಕ್ರಮ ಇದಾಗಿರುವಂಥದ್ದು. ಮಣ್ಣ ಹಣತೆ, ಸಣ್ಣ ಬತ್ತಿ, ಮಿಳ್ಳೆ ಎಣ್ಣೆ, ನನ್ನ ಗುಡಿಸಲ ಜ್ಯೋತಿಯೇ, ಮೆಲ್ಲ ಮೆಲ್ಲಾಕ ಉರಿಯೇ, ಮೆಲ್ಲ ಮೆಲ್ಲಾಕ ಉರಿಯೇ ಪರಂ ಜ್ಯೋತಿ ಎಂಬಂತೆ ಜಾನಪದ ಹಿನ್ನೆಲೆಯ ಬುಡಕಟ್ಟು ಸಂಪ್ರದಾಯದ ವಿಶೇಷವಾಗಿ ವೀರಗಾರರಾಗಿರುವಂತಹ ಬಾಣಗೆರೆ ವಿಶೇಷವಾದ ಈರಪ್ಪ ಸ್ವಾಮಿಯ ಈ ವೀರಗಾರರ ವಿಶೇಷವಾಗಿರುವಂತಹ ಸಾಧನೆಯನ್ನ ಪ್ರತಿ ವರ್ಷವೂ ಸಹ ಇಲ್ಲಿ ಅದ್ಭುತವಾಗಿ ಈ ದೀಪಾವಳಿ ಹಬ್ಬವನ್ನು ಆಚರಿಸುವಂಥದ್ದು. ಇಲ್ಲಿ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವರು ಈ ದೇವರಿಗೆ ನಡೆದುಕೊಳ್ಳುವಂತಹ ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮ. ಬುಡಕಟ್ಟು ಸಂಪ್ರದಾಯದ ಆಚಾರ ವಿಚಾರಗಳನ್ನ ಅದ್ಭುತವಾಗಿ ಮೂಲ ಪರಂಪರೆಗಳಿಂದ ಹಿಡಿದು ದೇವರನ್ನ ವಿವಿಧ ರೀತಿಯ ಧರ್ಮ ಕಾರ್ಯಗಳನ್ನ ವಿಶೇಷವಾಗಿ ಮಾಡ್ತಾ ಬಂದಿರುವಂಥದ್ದು. ಇದು ನಿಜವಾಗ್ಲೂ ಬುಡಕಟ್ಟು ಸಂಪ್ರದಾಯದ ವೀರಗಾರರ ಆಚರಣೆಯನ್ನ ರಥೋತ್ಸವದ ಮೂಲಕವಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಬಹಳ ಖುಷಿ ಸಂತೋಷವನ್ನ ಕೊಟ್ಟಿದೆ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನಾವುದಯ್ಯ, ನೀನೊಲಿದರೆ ವಿಷವು ಅಮೃತವಾವುದಯ್ಯ, ನೀನೊಲಿದರೆ ಸಕಲ ಪದಾರ್ಥವು ಇದರಲ್ಲಿಪ್ಪುದು ಕೂಡಲ ಸಂಗಮ ದೇವ. ಆತನ ಒಲಿಮೆ ಆಗಿರೋದ್ರಿಂದ ಈರಪ್ಪ ಸ್ವಾಮಿ ಒಬ್ಬ ಬುಡಕಟ್ಟು ಸಂಪ್ರದಾಯದ ವೀರಗಾರರು. ಅವರ ಸಾಧನೆ ಜೀವನ ವೀರಗಾರರಾಗಿ ಸಮಾಜಕ್ಕೆ ಆದರ್ಶ ಆಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈರ್ಮಾರಣ್ಣನವರು, ಗೌಡಪ್ಪ ಪೂಜಾರಿ, ಕೃಷ್ಣಪ್ಪನವರು, ಈರಣ್ಣನವರು, ವೀರಣ್ಣನವರು ಮತ್ತೆ ಎಲ್ಲರೂ ಯಜಮಾನರು, ಗೌಡ, ಪೂಜಾರಿ, ತಳವಾರ ಮತ್ತು ಎಲ್ಲ ಆಯಕಟ್ಟಿನ ಸಂಪ್ರದಾಯದಂತೆ ಈ ಕಾರ್ಯವನ್ನ ಮಾಡಿದ್ದಾರೆ. ಎಲ್ಲ ವರ್ಗದವರು ಇದರಲ್ಲಿ ಭಾಗವಹಿಸೋದ್ರ ಮೂಲಕ ಇದನ್ನ ನೂರ್ಮಡಿಗೊಳಿಸ್ತಾ ಇದ್ದಾರೆ. ಈ ಸಂಸ್ಕೃತಿ ಶ್ರೀಮಂತವಾದ ಸಂಸ್ಕೃತಿ ಆಗಿದೆ. ಅವರಿಗೂ ಇಲ್ಲಿ ಭಾಗವಹಿಸಿದ ಭಕ್ತರಿಗೆ ಶರಣಾರ್ಥಿ. ಇವತ್ತು ಮದಕನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಈರಪ್ಪ ಸ್ವಾಮಿ ಮತ್ತು ತಿಮ್ಮಸ್ವಾಮಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ತುಂಬಾ ವಿಜೃಂಭಣೆಯಿಂದ ಸುಮಾರು ಹಳ್ಳಿಗಳಿಂದ ಈ ದೇವರಿಗೆ ಅಣ್ಣ ತಮ್ಮಂದಿರು ಸೇರ್ಕೊಂಡು ಇವತ್ತು ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಸಮಾಜಕ್ಕೆ ದೀಪಾವಳಿ ಹಬ್ಬ ಅಂದ್ರೆ ತುಂಬಾ ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ. ಯಾಕೆಂದ್ರೆ ತಲಾಂತರದಿಂದನ ಈ ಹಬ್ಬ ಆಚರಣೆ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರು ಹೊರಗಡೆ ಹೋದಾಗ ನಮ್ಗೆಲ್ಲೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಈ ದೇವ್ರುಗಳೆಲ್ಲ ಅವ್ರನ್ನ ಕಾಯ್ತಾ ಐತೆ ಅಂತ ಭಾವನೆಯಿಂದ ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನಾದ್ರೂ ಈ ಸಂದರ್ಭದಲ್ಲಿ ಇವರೆಲ್ಲರಿಗೂ ಒಳ್ಳೇದಾಗ್ಲಿ, ಈ ತಿಮ್ಮಪ್ಪ ಮತ್ತು ಈರಪ್ಪ ಅವ್ರನ್ನ ಕಾಪಾಡ್ಲಿ ಅಂತ ಹೇಳ್ತಾ, ಅದೇ ರೀತಿ ಇವತ್ತು ಈ ಸಮಾಜದ ಮಕ್ಕಳನ್ನ ಹೆಚ್ಚು ಶಿಕ್ಷಣದ ಕಡೆಗೆ ಒತ್ತು ಕೊಟ್ಟು ಬೆಳೆಸಬೇಕಾಗಿದೆ. ಯಾಕೆಂದ್ರೆ ಇವರು ಸಂಪ್ರದಾಯ
ಆಚರಣೆಗಳು ಇವತ್ತು ಅನಿವಾರ್ಯ ಅವಶ್ಯಕತೆ ಇದಾವೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದನ್ನ ಸ್ವಲ್ಪ ಇವತ್ತು ಇವರು ಮೌಢ್ಯತೆಯನ್ನ ಹೊರಗಿಟ್ಟು ತಮ್ಮ ಹೆಣ್ಮಕ್ಳಿಗೆ ಆಯ್ತು ಮತ್ತು ಇವ್ರ ಆಚಾರ ವಿಚಾರಗಳನ್ನ ಇವತ್ತಿನ ಒಂದು ನಾಗರಿಕತೆಗೆ ಬದಲಾಯಿಸಿಕೊಂಡು ಇವ್ರು ಮುಂದೆ ನಡೆದಾಗ ಖಂಡಿತವಾಗ್ಲೂ ಇವ್ರಿಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ರೀತಿಯ ಸೌಲಭ್ಯಗಳು ಇವತ್ತು ಎಲ್ಲಾ ಸರ್ಕಾರಗಳು ಕೊಡಕ್ಕೆ ತಯಾರಾಗಿದ್ದಾವೆ. ಹಾಗಾಗಿ ಇವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ಇವರೆಲ್ಲರೂ ಮುಂದೆ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತಾ, ಮತ್ತೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ದಾವಣಗೆರೆ ವೀರಪ್ಪ ಸ್ವಾಮಿಯ ಒಂದು ದೀಪೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ಭಾಳ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದಾರೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ದಾವಣಗೆರೆಯ ವೀರಪ್ಪನ ಭಕ್ತಾದಿಗಳು ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಸುಮಾರು ಸಾವಿರಾರು ಜನಗಳಿಗೆ ಇವತ್ತು ಅನ್ನದಾಸೋಹ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಈ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು, ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಭಾಳ ವಿಜೃಂಭಣೆಯಿಂದ ಈ ಒಂದು ದೇವತಾ ಕಾರ್ಯಕ್ರಮವನ್ನು ಈ ಗ್ರಾಮದ ಗ್ರಾಮಸ್ಥರುಗಳು, ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು, ಅದರಲ್ಲೂ ಸಮೇತ ಈ ಕಾಡುಗೊಲ್ಲ ಸಮಾಜದ ಎಲ್ಲ ನಮ್ಮ ಬಂಧುಗಳು ವಿಶೇಷವಾಗಿ ಇಲ್ಲಿ ಈ ತಾಲೂಕಿನಲ್ಲಿರ್ತಕ್ಕಂಥ ಹಲವಾರು ಕಾಡುಗೊಲ್ಲ ಸಮಾಜದ ಬಂಧುಗಳು ಇಲ್ಲಿ ಒಂದೆಡೆ ಸೇರಿ ಬಹಳ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ದೇವತಾ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ದಿನೇ ದಿನೇ ಭಕ್ತಾದಿಗಳ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಾ ಇದೆ. ಇವತ್ತು ಹಲವಾರು ಭಕ್ತರನ್ನು ಆಕರ್ಷಿಸ್ತಕ್ಕಂಥ ಒಂದು ಮಹಿಮೆ, ಒಂದು ಶಕ್ತಿ ಇವತ್ತು ನಮ್ಮ ದಾವಣಗೆರೆ ವೀರಪ್ಪ ಸ್ವಾಮಿಯ ಸನ್ನಿಧಿನಲ್ಲಿ ನಡೆಯೋದ್ರಿಂದ ಹಲವಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮ ಇದೇ ರೀತಿ ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ನಡೀಬೇಕು. ಹಲವಾರು ಜನರು ಈ ಒಂದು ದೇವತಾ ಕಾರ್ಯಕ್ರಮದ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳಲ್ಲಿ, ಊರಿನ ಗ್ರಾಮಸ್ಥರಲ್ಲಿ ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥ ಎಲ್ಲ ಒಂದು ಈ ಊರಿನ ಮುಖಂಡರುಗಳಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು